ಸೀರೆ ಹೈಕಣ ಜೋಶಂಗೆ ರಾಜಾಜಿನಗರಿಂದ 8ನೇ ಮೇಲವರೆಗೆ ಹೆಲ್ಮೆಟ್ ಇಲ್ಲದೆ ಗಾಡಿಂಗ್ ಸಾಹಸನೇ ಇವತ್ತಿನ ವ್ಲಾಗ್. ಸೊ ಹೆಲೋ ಗಾಯ್ಸ್, ನಾನು ಬಂದಾಯಿತು ಚಟ್ಪಟ್ ಚಿನ್ನಮನೆ ಡಿಂಪಲ್ ಬರ್ಫಿ. ಇವತ್ತು ನಮ್ಮ ಕಾಲೇಜಂಗೆ 9ನೇ ದಿನದ ನವರಾತ್ರಿ ಸೆಲೆಬ್ರೇಷನ್ ಇದ್ದಿತ್ತು. ನಮ್ಮ ಕ್ಲಾಸ್ ಹೆಣ್ಮಕ್ಕಳೆಲ್ಲ ಸೀರೆ ಹೈಕೊಂಡು ಬಪ್ಪ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ನಾನು ಸೀರೆ ಹೈಕೊಂಬಕ್ಕೆ ರೆಡಿ ಮಾಡ್ಕೊಂತಿದ್ದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅಮ್ಮನ ಹತ್ರ ಸೀರೆ ಉಡ್ಸೋಕೆ ಹೇಳಿ ಸೀರೆ ಹೈಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋದೇನೋ ಹೌದು, ಹಾಪಿಗೆ ವ್ಯವಸ್ಥೆ ಇಲ್ಲ ಅಲ್ಲ ಅಂದೇಳಿ ಯೋಚನೆ ಮಾಡ್ತೀವಿ ಪತಿಗೆ. ನನ್ನ ತಮ್ಮ ಗಾಡಿ ತಕ ಬಂದ. ದೇವ್ರು ಬಂದಂಗೆ ಬಂದೆಗಡ ಅನ್ಕೊಂಡು ಕಾಲೇಜಿಗೆ ಬಿಟ್ಟು ಬತ್ತಿ ಕೇಳಿ ಅವ ಪೊಲೀಸ್ ಇರ್ತಾರೆ ಅಂದೇಳಿ ಹೇಳ್ತಾ ಸ್ವಲ್ಪ ಹೊತ್ತಾದಮೇಲೆ ಎಂತ ಹತ್ತು ಕಾಂಬ ಬಾ ಅಂದೇಳಿ ಕರ್ಕೊಂಡು ಹೋಯ್ಟ. ಹೊರಡುದೇನೋ ಹೊರಡ್ತು, ಪ್ರತಿಯೊಂದು ಸಿಗ್ನಲ್ ಹಂಗೂ ಪುಕ್ಕ ಪುಕ್ಕ ಅಂತಿದ್ದಿತ್ತು. ನಮ್ಮ ಪರಿಸ್ಥಿತಿ ಕೇಂದ್ರ ಬ್ಯಾಡ. ಹೆಲ್ಮೆಟ್ ಇಲ್ಲದೆ ಹೆಸರುಘಟ್ಟವರೆಗೂ ಹೋಗ್ತಾ ಇದ್ದೀವಿ ಗೈಸ್. ಲೇಟ್ ಆಯ್ಕೊಂಡಿತ್ತು. ಈ ಬೆಂಗಳೂರು ಟ್ರಾಫಿಕ್ ಒಳಗೆ ಆಪುದಲ್ಲ ಮಾರೆ. ಹಾಂಗೋ ಹೀಂಗೋ ಮಾಡಿ ಕಾಲೇಜವ್ರಿಗೆ ಬಿಟ್ಟ. ಅಲ್ಲಿ ಹೋಯ್ ಕಾಂಬತ್ತಿಗೆ ಅಲಂಕಾರ ಎಲ್ಲ ರೆಡಿ ಆಯ್ದಿತ್ತು. ನಾವು ಹೋಯ್ 10 ನಿಮಿಷಕ್ಕೆ ಪೂಜೆನೂ ಸ್ಟಾರ್ಟ್ ಆಯ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಫೋಟೋ ಶೂಟಿಗೆ ಹೋಯ್ತು. ಮತ್ತು ಸ್ಯಾರಿ ಹಾಯ್ಕೊಂಡು ಫೋಟೋ ತಗೊಂಡಿದ್ದೀರಿ ಹಾಗೆ ಎಲ್ಲ ಫ್ರೆಂಡ್ಸ್ ಜೊತೆಗೆ ಒಂದು ಫೋಟೋ ಎಲ್ಲ ತಗೊಂಡು ನಂದು 1-2 ಸಿಂಗಲ್ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಮನ್ಸಿಗೆ ಸಮಾಧಾನ ಆರ್ಕೂಳೆ ಕಾಲೇಜಿಂದ ಹೊರಡುವತ್ತಿಗೆ ಹೊಟ್ಟೆ ಹಸುಗೆ ಶುರುವಾಯ್ತು. ಹಾಗೆ ದಾರಿಂಗ್ ಹಾಪತ್ತಿಗೆ ಮೋಮೋಸು ಜ್ಯೂಸು ಎಲ್ಲ ಕುಡ್ಕೊಂಡು ಮನೆ ಕಡೆಗೆ ಬಂದೆ. ಇಷ್ಟೇ ಕಾಣಿ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬತ್ತೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.